हर भोले शिव शंभो जय जय शिव शंकर शिव शंभो हर हर भोले शिव शंभो हर हर भोले शिव शंभो हर हर भोले शिव शंभो शिव शंभो हर हर भोले शिव शंभो जय जय शिव शंकर शिव शंभो हर हर भोले शिव शंभो ಅಪ್ಪಸಿನ ತೇಜದಿ ಹೊಳೆಯಿತು ಪವಿತ್ರ ಪ್ರೀತಿಯ ಬೆಳಕಾಯಿತು ಭಕ್ತಿಯ ಜ್ವಾಲೆಯಲ್ಲಿ ಕರಗಿತು ಹೃದಯದ ಮಂದಾಕಿನಿ ಹರಿಯಿತು ಕಲ್ಯಾಣದ ನಾಡಲಿ ಒಲಿದ ಶರಣು ಬಸವ ದೃಷ್ಟಿಯಲ್ಲಿ ಬೆಳಕಿದ ವಿರ ಮನಗಾಳದಿ ಧರ್ಮದ ಶಕ್ತಿ ಕೈಯೊಳಗಿದ ಸೇವೆಯ ಭಕ್ತಿ ಹೀಗೆ ಬಂದು ಬಸವನ ರೂಪ ಕಣ್ಣಿಗ ಹಾಸಿದ ಹರಳೆಯ ದೀಪ ಮಾತೆಲ್ಲದ ನೋವನ್ನು ನೀಡಿ ಭಕ್ತಿಯ ಹಾದಿಯಲ್ಲಿ ಸಾಗಿದಿ ಚನ್ನದಿ ಚಂದು ತಯಾರಿಸಿದಿ ಅರ್ಥವಿಲ್ಲದ ದೇಹವ ಅರ್ಪಿಸಿದಿ ಬಸವನು ನಕ್ಕ ನಾನು ಅರ್ಹನಲ್ಲ ನಿನ್ನ ಶರಣರ ಚಮ್ಮಕ್ಕು ಪೃಥ್ವಿ ಸಮವಲ್ಲ ಪಾವನ್ಯ ಸುತೆ ಹರಳಯ್ಯನ ಪುತ್ರ ಪವಿತ್ರ ಪ್ರೀತಿಯ ಬೆಳಕಾಯಿತು ಭಕ್ತಿಯ ಜ್ವಾಲೆಯಲ್ಲಿ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ನಮಸ್ಕರಿಸುತ್ತಾ ದವನದ ಹುಣ್ಣಿಮೆಯ ದಿನ ಕಾಯಕ ಮತ್ತು ಶಿವಶರಣ ಹರಳೆಯನವರ ಜಯಂತಿಯನ್ನ ಮಾಡಬೇಕಂತ ಹೇಳಿ ನಿನ್ನೆ ರಾತ್ರಿ ನಮ್ಮ ರಾಜ್ಯ ಕಮಿಟಿ ವತಿಯಿಂದ ವಾಟ್ಸಪ್ ಮೂಲಕ ಸಂದೇಶ ಬಂದಾಗ ತುರ್ತಾಗಿ ಇವತ್ತಿನ ಈ ಸಾಯಂಕಾಲದ ಮುಸ್ಸಂಜೆಯಲ್ಲಿ ಈ ಕಾರ್ಯಕ್ರಮನ ಆಯೋಜಿಸಿದ್ದೇವೆ. ಎಲ್ಲ ಒಂದು ತಮ್ಮ ತಮ್ಮ ಓಣಿಗಳಲ್ಲಿ ಆಚರಿಸಬೇಕು ಅಂತ ನಮ್ಮ ರಾಜ್ಯದ ಪದಾಧಿಕಾರಿಗಳು ವಾಟ್ಸಪ್ ಮೂಲಕ ತಿಳಿಸಿದಾಗ ಈ ಕಾರ್ಯಕ್ರಮನ ಆಯೋಜಿಸಿಕೊಂಡಿದ್ದೀವಿ ಮತ್ತು ಎಲ್ಲ ವೇದಿಕೆ ಮೇಲೆ ಇದ್ದಂತ ಗಣ್ಯರಿಗೆ ನಮಸ್ಕರಿಸುತ್ತಾ ಮತ್ತು ಪೂಜ್ಯ ಶಿವಶರಣ ಹರಳೆ ಹಾಗೂ ಕಲ್ಯಾಣವರನವರನ್ನ ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನ ಸಾಧ್ಯವಾದ ಮಟ್ಟಿಗೆ ಇವತ್ತು ನಾವು ಮಾಡಿದ್ದೀವಿ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು ಮತ್ತು ಸರ್ಕಾರ ಫೆಬ್ರವರಿ ತಿಂಗಳಲ್ಲಿ ಆಚರಿಸುತ್ತೆ ಮತ್ತು ನಮ್ಮ ಜಾನಪದ ಇತಿಹಾಸವಾಗಲಿ ಹಿಂದಿನ ಇತಿಹಾಸದಲ್ಲಿ ನಮ್ಮ ಶಿವಶರಣ ಹರಳೆಯನವರು ದವನದ ಹುಣ್ಣಿಮೆಯ ದಿನ ಅವರು ಜನಿಸಿದ್ದಾರಂತ ತಿಳಿಸ್ತಾರೆ. ಆದ ಕಾರಣಕ್ಕ ರಾಜ್ಯ ಮಟ್ಟದಲ್ಲಾಗ್ಲಿ ಜಿಲ್ಲಾ ಮಟ್ಟದಲ್ಲಾಗ್ಲಿ ರಾಜ್ಯದ ಗಮನ ಸೆಳೆದು ಈ ದವನದ ಹುಣ್ಣಿಮೆಯ ದಿನ ಸರ್ಕಾರವನ್ನು ಇದೇ ದಿನ ಆಚರಣೆ ಮಾಡಿದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗುತ್ತ, ಒಂದು ಸಮಾಜಕ್ಕೆ ಹೋಗೋ ನ್ಯಾಯ ಒದಗಿಸಿ ಕೊಟ್ಟಂಗ ಆಗತ್ತ ರಾಜ್ಯ ಸರ್ಕಾರ ಅಂತ ಕೇಳ್ಕೊಂಡು ಮತ್ತು ಈ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ನನ್ನ ಸಮಾಜ ಬಾಂಧವರನ್ನ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತೇನೆ. ನಮ್ಮ ನಗರದಲ್ಲಿ ಪ್ರಪ್ರಥಮವಾಗಿ ಈ ನಮ್ಮ ಹಳೆಯ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ತಾವೆಲ್ಲರೂ ಒಂದು ಸ್ವಮನಸ್ಸಿನಿಂದ ಉತ್ಸಾಹದಿಂದ ಇಲ್ಲಿ ಭಾಗಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೆ ನಮ್ಮ ಶಿವಶರಣ ಹರಳೆಯನವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ವೇದಿಕೆಯ ಮೇಲಿದ್ದ ಎಲ್ಲ ನಗರ ಸಮಾಜದ ಅಧ್ಯಕ್ಷರೇ, ಅದರಂತೆ ಮಂಕಸ್ತೂರಿಯವರೇ, ಸಹೋದರರಾದ ಗಣೇಶ್ ಕಬಾಡೆ ಅವರೇ, ಯೋಗಾಪುರ ಕಾಲನಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಾಂತ ಮಲ್ಲಪ್ಪ ಗಟ್ಟಿಮನಿಯವರೇ, ಮಾಧ್ಯಮದ ಮಿತ್ರರಾದಂಥ ನಿಮಾದಾರ್ ಅವರೇ, ನಾವು ಕಬಾಡೆಯವರೇ, ಹಿರಿಯರೇ, ನಾವು ಇಲ್ಲಿ ಪ್ರಥಮವಾಗಿ ರಾಜ್ಯ ಮಟ್ಟದ ಕರೆಯ ಮೇರೆಗೆ ರಾಜ್ಯ ಮಟ್ಟದ ಮುಖಂಡರು ಅವರು ಕೆಲವೊಂದು ಸಂಶೋಧನೆಯಲ್ಲಿ ಬುಕ್ನಲ್ಲಿ ಬಂದಿದ್ದು ಅಥವಾ ವಚನಗಳಲ್ಲಿ ಉಲ್ಲೇಖ ಆಗಿದ್ದು, ಅದರ ಪ್ರಕಾರ ಹರಳೆಯನವರ ಜಯಂತಿಯನ್ನು ನಾವು ದವನದ ಹುಣ್ಣಿಮೆ ದಿವಸ ಆಚರಣೆ ಮಾಡಬೇಕು ಅಂತ ಹೇಳಿ. ದವನದ ಹುಣ್ಣಿಮೆ ಇವತ್ತು ಏಪ್ರಿಲ್ 2 ದವನದ ಹುಣ್ಣಿಮೆ. ಆ ಹುಣ್ಣಿಮೆ ಯಾವ ತಾರೀಕಿಗೆ ಬರ್ತದ ಅದೇ ತಾರೀಕಿಗೆ ಮಹಾಶಿವಶರಣ ಹರಳೆಯನವರ ಜಯಂತಿಯನ್ನು ಒಟ್ಟಾಗಿ ಒಂದೇ ದಿವಸ ಎಲ್ಲ ರಾಜ್ಯದ ಎಲ್ಲ ವಿವಿಧೆಡೆಯಲ್ಲಿ ಆಚರಿಸುವಂತೆ ಅವರು ಕರೆ ನೀಡಿದರು.
ಅದೇ ಪ್ರಕಾರ ಕೆಲವೊಂದು ವಾಟ್ಸಪ್ನಲ್ಲಿ ಮೆಸೇಜ್ಗಳನ್ನು ಹಾಕಿದರು. ಅದರ ಪ್ರಕಾರ ನಾವೆಲ್ಲರೂ ಕೂಡಿ ಇಂದು ನಾವು ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಈ ಜಯಂತಿಯನ್ನು ಆಚರಣೆ ಮಾಡೋದು ನಮ್ಗೆ ಭಾಳ ಖುಷಿ ತಂದದ್ದು. ಯಾಕಂದ್ರೆ ನಾವು ಅನೇಕ ಸಮುದಾಯಗಳಲ್ಲಿ ಗುರುಗಳೇ ಇಲ್ಲ, ಕೆಲವೊಂದು ಸಮುದಾಯಗಳಲ್ಲಿ ಗುರುಗಳೇ ಇಲ್ಲ. ನಮ್ಮ ಸಮುದಾಯದಲ್ಲಿ ಒಬ್ಬ ಕ್ರಾಂತಿಕಾರಿ ಪುರುಷ, ಕಾಯಕ ಪುರುಷ, ಬಸವಣ್ಣನವರ ಆತ್ಮ ಪರಮ ಭಕ್ತರಾದಂಥ, ಪರಮ ಶರಣರಾದಂಥ ಶ್ರೀ ಶಿವಶರಣ ಹರಳಯ್ಯನವರು ಬಸವಣ್ಣನವರಿಗೆ ಬಹಳ ಆತ್ಮೀಯರಾದವರು. ಅವರು 12ನೇ ಶತಮಾನದಲ್ಲಿ ಎಲ್ಲ ಶರಣರಿಗಿಂತಲೂ ಹರಳಯ್ಯನವರನ್ನ ಬಹಳ ಸಮೀಪದಿಂದ ಅಪಗೋತಿದ್ರು ಅವರು. ಯಾಕಂತ ಕೇಳಿದ್ರೆ ಒಂದೇ ಕಾರಣ, ಅಲ್ಲಿ ಜಾತಿ ಮತ ಕುಲ ಯಾವುದು ನೋಡಲಿಲ್ಲ ಅವರು. ಅವ್ರು ಏನು ನೋಡಿದ್ರಪ್ಪ ಅಂದ್ರೆ ಕಾಯಕ ವೃತ್ತಿಯನ್ನು ನೋಡಿದ್ರು ಹರಳಯ್ಯನವರು. ಮತ್ತು ಎಲ್ಲ ಸಮಾಜದ ವಿವಿಧ ಕಾಯಕದ ಶರಣರನ್ನು ಒಂದು ಕೂಡಿಸಿ ಅವರು ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪವನ್ನು ಹುಟ್ಟಾಕಿದ್ರು ಬಸವಣ್ಣನವರು. ಆ ಅನುಭವ ಮಂಟಪ ಆವಾಗಿನ ಕಾಲದಾಗ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತಿತ್ತು. ನಿಮಗ್ ಗೊತ್ತಿದೆ ಈ ಜಾತೀಯತೆ ಪಿಡುಗು ಯಾವ ರೀತಿ ಇದೆ ಅನ್ನೋದು. ಈಗಲೂ ನಾವು ಸಾಕಾಗಷ್ಟು ಅನುಭವಿಸಿದ್ದೀವಿ, ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದರಂತೆ ಈ ಹರಳಯ್ಯನವರ ಬಗ್ಗೆ ಹೇಳೋದಾದ್ರೆ, ಹರಳಯ್ಯನವರು ಮೂಲತಃ ವಿಜಾಪುರ ಜಿಲ್ಲೆಯವರು. ವಿಜಾಪುರ ಜಿಲ್ಲೆಯ ಕಗ್ಗೋಡ್ ಅಂತ ಹೇಳಿ ಅಲ್ಲಿ ಒಂದು ಗ್ರಾಮ ಬರ್ತದೆ, ಸಿಂದಗಿ ರೋಡಿಗೆ, ಗುಲ್ಬರ್ಗಾ ರೋಡಿಗೆ ಕಗ್ಗೋಡದಲ್ಲಿ ಅವ್ರು ಜನಿಸಿದ್ರು. ಅವರ ಒಂದು ಹರಳಯ್ಯನ ಮಠ, ಅವ್ರ ಒಂದು ವಾಸಿಸುವ ಸ್ಥಳ, ಅವ್ರು ಹುಟ್ಟಿದ ಜಾಗ ಇನ್ನೂ ಇದೆ ಅಲ್ಲಿ, ನಮಗ್ ನೋಡ್ಲಿಕ್ಕೆ ಸಿಗ್ತೈತಿ. ಆದ್ರ ಕಟ್ಟಡವಾಗಿ ಉಳಿದಿಲ್ಲ, ಅದನ್ನೆಲ್ಲ ಸ್ವಲ್ಪ ಡಿಮಾಲಿಸ್ ಆಗೈತಿ, ಅರ್ಧಂಬರ್ಧ ಏನನ್ನ ಸ್ವಲ್ಪ ಬಿದ್ದೈತಿ. ಅದನ್ನ ಹರಳಯ್ಯನ ಮಠನೇ ಅಂತ ಕರೀತಾರ. ಆ ಹರಳಯ್ಯನ ಮಠ ನಾವು ಇಂದಿಗೂ ನೋಡ್ಬೋದು, ಅವ್ರ ಹೆಸರಲ್ಲೇ ಅದು ಇತಿಹಾಸವಾಗಿ ಉಳಿದಿದೆ. ಆ ಒಂದು ಶರಣರು ಇಲ್ಲಿ ತಮ್ಮ ಕಾಯಕವನ್ನು ಮಾಡುವಾಗ ಕಲ್ಯಾಣದಲ್ಲಿ, ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ಅನುಭವ ಮಂಟಪ ಮಾಡಿದ್ದಾರ. ಅವರು ಒಂದು ಶರಣರ ಚಿಂತನ ಮಂಥನ ಕಾರ್ಯಕ್ರಮಗಳನ್ನ ಅಲ್ಲಿ ಹಮ್ಮಿಕೊಳ್ಳಿಕತ್ತಾರ. ಅದಕ್ಕೆ ಬಸವಣ್ಣನ ಬಗ್ಗೆ ಅವರು ಎಲ್ಲ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು, ನಾವು ಬಸವಣ್ಣನವ್ರಿಗೆ ಭೇಟಿ ಆಗ್ಬೇಕು, ಬಸವಣ್ಣನವರ ಆಚಾರ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಅವ್ರನ್ನ ಮೊದಲು ಭೇಟಿ ಆಗ್ಬೇಕಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು, ಅವ್ರು ಅವಾಗಿನ ಕಾಲದಾಗ ಯಾವ ಬಸ್ಸು, ಯಾವ ರೈಲ್ವೆ ಏನು ಇದ್ದಿದ್ದಿಲ್ಲ. ಅವ್ರು ಚಕ್ಕಡಿಯಲ್ಲಿ ಹೋಗ್ಬೇಕು ಅಥವಾ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು. ಆ ರೀತಿ ಪ್ರವಾಸ ಮಾಡಿ ಎಲ್ಲ ತಮ್ಮ ಕುಟುಂಬ ಸಮೇತ ಅವರು ಬಸವ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಬಸವಣ್ಣನವರನ್ನ ಭೇಟಿಯಾಗಿ ಅವರ ಒಂದು ಇದು ಏನಪ್ಪಾ ಅಂದ್ರೆ ದೀಕ್ಷೆಯನ್ನ ಪಡ್ಕೊಂಡ್ರು. ಅವ್ರು ನಾವು ನಿಮ್ ಜೊತೆ ಇರ್ತೀವಿ, ನಾವು ಅನುಭವ ಮಂಟಪದಲ್ಲಿ ಭಾಗಿಯಾಗ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ಅವ್ರು ಆಯ್ತು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಅದರಂತೆ ಹರಳಯ್ಯನವರ ಒಂದು ಮಹಾನ್ ಕಾರ್ಯವನ್ನು ತಮಗೆಲ್ಲರಿಗೂ ಗೊತ್ತೇ ಇದೆ. ಅವ್ರು ತಮ್ಮ ತೊಡೆ ಚರ್ಮದಿಂದ ಪಾದರಕ್ಷೆಯನ್ನು ಮಾಡಿಕೊಟ್ರು. ಅದರಂತೆ ಅವರು ಬಸವಣ್ಣನವರ ಎದುರಿಗೆ ಬಂದಾಗ ಅವರು ಶರಣು, ಅಣ್ಣನವರಿಗೆ ಶರಣು ಅಂತ ಹೇಳಿದ್ರು. ಆ ಶರಣು ಅಂದಾಗೆ ಅವರು ಹರಳಯ್ಯನವರಿಗೆ ಎದೆಯಲ್ಲಿ ಒಂಥರ ಇದು ಆಯ್ತು, ಶಾಕ್ ಆಯ್ತು ಅವ್ರಿಗೆ. ಯಾವ ರೀತಿ ಆಯ್ತಪ್ಪ ಅಂದ್ರ, ನಾವೊಬ್ಬ ಸಾಮಾನ್ಯ ಮನುಷ್ಯ, ನಾವೊಬ್ಬ ಕಾಯಕ ಮನುಷ್ಯ, ನಾ ಏನ್ ದೊಡ್ಡ ವ್ಯಕ್ತಿ ಅಲ್ಲ. ನಾನು ಅಣ್ಣನವರಿಗೆ ಶರಣು ಅಂತಂದಾಗ ಮಹಾತ್ಮ ಬಸವಣ್ಣನವರು ದೊಡ್ಡ ಪ್ರಭಾವಿಗಳು, ದೊಡ್ಡ ಒಂದು ಉನ್ನತ ಸ್ಥಾನದಲ್ಲಿರುವವರು, ದೊಡ್ಡ ಗುರುಗಳವರು. ಅವರು ನನಗ ಶರಣಾರ್ಥಿ ಅಂತ ಹೇಳ್ತಾರ. ಅವ್ರು ಹರಳಯ್ಯನವರು ಒಂದು ಸಲ ಅಣ್ಣನವರಿಗೆ ಶರಣು ಅಂದಾಗ ಹರಳಯ್ಯನವರಿಗೆ ಶರಣಾರ್ಥಿಗಳು ಅಂತ ಹೇಳ್ತಾರ. ಹೇಳ್ದಾಗ ಇದು ಬಸವಣ್ಣನವ್ರಿಗೆ ಹೇಳ್ದಾಗ ಹರಳಯ್ಯನವ್ರಿಗೆ ಇದನ್ನ ತಡ್ಕೊಳಕ್ ಆಗೋದಿಲ್ಲ. ಬಹಳ ವಿಚಾರ ಮಾಡ್ತಾರ, ಏನಪ್ಪಾ ಇದನ್ನ ನಾನು ಏನ್ ತಪ್ಪು ಮಾಡಿದೀನಿ, ನನ್ಗೆ ಯಾರು ಈ ರೀತಿ ನನ್ನ ತಲೆ ಮೇಲೆ ಒಜ್ಜಿ ಹೊರಿಸದ್ರಲ್ಲ. ಇದು ಒಂದು ಶರಣು ಅಂದಾಗ ಶರಣಾರ್ಥಿಗಳು ಅಂತ ಹೇಳಿ ನನಗ ಬಹಳ ಒಜ್ಜಿ ಮಾಡಿದ್ರು ಅಣ್ಣನವರು, ಬಸವಣ್ಣನವರು ಅಂತ ತಿಳ್ಕೊಂಡು ಅವ್ರು ಅದೇ ಚಿಂತೆಯಲ್ಲಿ ಚಿಂತಾಕ್ರಾಂತರಾಗಿ ಮನೆಗೆ ಬರ್ತಾರ. ಅವ್ರು ಕಲ್ಯಾಣಮ್ಮನವ್ರಿಗೆ ಹೇಳ್ತಾರ, ನಾನು ಬೀದಿಯಲ್ಲಿ ಹೊರಟಾಗ ಅಕಸ್ಮಾತ್ ಮಹಾತ್ಮ ಬಸವಣ್ಣನವರು ಅವ್ರು ನನ್ಗೆ ಭೇಟಿ ಆದ್ರು, ಅವ್ರ ದರ್ಶನ ಆಯ್ತು, ಅವ್ರಿಗೆ ನಾನು ಶರಣಾರ್ಥಿ ಅಂತ ಹೇಳಿದೆ. ಕಲ್ಯಾಣಮ್ಮ ನನಗ ಅವರು ಶರಣಾರ್ಥಿಗಳು ಅಂತ ಹೇಳಿದ್ರು, ಇದು ನನಗೆ ಹಿಡಿಸಲಾರ್ದ ತುತ್ತಾಗ್ಬಿಟ್ಟೈತಿ, ಹೆಂಗ್ ಮಾಡೋದು ಅಂತ ಹೇಳಿದಾಗ
ಆ ಕಲ್ಯಾಣಮ್ಮನ್ನು ಬಹಳ ಬುದ್ಧಿವಂತಿಕೆಯಿಂದ ಅವರು ಹೇಳ್ತಾರ. ಅವರು ಯಾಕೆ ಇಷ್ಟೊಂದು ವಿಚಾರ ಮಾಡ್ತೀರಿ ನೀವ್ ಯಾಕೆ ಚಿಂತೆ ಮಾಡ್ತೀರಿ, ಅದಕ್ಕೆ ನಾ ಪರಿಹಾರ ಹೇಳ್ತೀನಿ. ಯಾವ ರೀತಿ ಪರಿಹಾರ ಹೇಳ್ತೀರಿ ಹೇಳಿದಾಗ ಅವ್ರು ಹೇಳಿದ್ರು, ಏನಿಲ್ಲ, ಬಸವಣ್ಣನವರು ನಮಗ್ ಶರಣಾರ್ಥಿ ಅಂದು ನಮ್ ತಲೆ ಮೇಲೆ ಹೆಚ್ಚು ಭಾರ ಹಾಕ್ಯಾರ. ಅವ್ರು ಅಂತ ಒಂದು ಭಾರವನ್ನ ನಾವು ಕೆಳಗೆ ಇಳಿಸ್ಕೋಬೇಕಾದ್ರ, ಅದನ್ನ ಕಡಿಮೆ ಮಾಡ್ಕೋಬೇಕಾದ್ರ ನಮ್ಮ ತೊಡೆಯ ಚರ್ಮದಿಂದ ನಾವು ಅವರಿಗೆ ಪಾದರಕ್ಷೆಗಳನ್ನ ಮಾಡಿ ಕೊಡೋಣ. ಅಂದಾಗ ಮಾತ್ರ ನಮ್ಮ ಈ ಒಂದು ಅವ್ರೇನ್ ನಮ್ಗೆ 2 ಸಲ ಶರಣಾರ್ಥಿಗಳು ಅಂದಿದ್ರು, ಅದನ್ನ ನಾವು ಕಡಿಮೆ ಮಾಡ್ಕೋಣ ಅಂತ ಹೇಳಿದಾಗ ಅವ್ರು ಆಗ್ಲಿ ಕಲ್ಯಾಣಮ್ಮ ತಿಳ್ಕೊಂಡು ಒಂದು ದಿವಸ ಅವರು ಮಡಿಲೆ ಪಾದ ಪೂಜೆ, ಒಂದು ಲಿಂಗ ಪೂಜೆ ಮಾಡಿ ತಮ್ಮ ಕಾಯಕ ವೃತ್ತಿಯನ್ನ ಅವರು ಮಡಿಲೆ ಇಬ್ರು ಗಂಡ ಹೆಂಡತಿ ಒಂದು ಕಲ್ಯಾಣಮ್ಮ ತಮ್ಮ ಎಡತೊಡೆಯ ಚರ್ಮದಿಂದ ಮತ್ತು ಹರಳೆಯನವರು ತಮ್ಮ ಬಲ್ಲತೊಡೆಯ ಚರ್ಮದಿಂದ ಚರ್ಮವನ್ನು ತೆಗೆದು ಹದ ಮಾಡಿ ಅವ್ರ ಪಾದರಕ್ಷೆಗಳನ್ನ ತಯಾರು ಮಾಡಿ ಬಸವಣ್ಣನವರಿಗೆ ಕೊಡ್ಲಿಕ್ಕೆ ಹೋಗ್ತಾರ. ರಾಜ ಬೀದಿಯಲ್ಲಿ ಹೋಗುವಾಗ ಅಲ್ಲಿ ಮಧುವರ್ಷ ಬರ್ತಾನ. ಮಧುವರ್ಷ ಬಂದಾಗ ಅವ ರಾಜ್ಯ ಅವ ಬಸವಣ್ಣ ಎಲ್ಲಿ ಹೊಂಟಿ ಹರಳಯ್ಯ. ನನ್ನ ಹಿರಿಯರಾದ ಮತ್ತು ನಮ್ಮ ಸಮಾಜದ ವಂಶಸ್ಥರಾದಂತ ಕಲ್ಯಾಣಮ್ಮ ಮತ್ತು ಹರಳೆಯನವರ ಪಾದಕ್ಕೆ ವಂದಿಸಿ ಸಂತೋಷದ ದಿನವೆಂದು ನಾವು ಭಾವಿಸಿಕೊಂಡು ಈ ಒಂದು ಹರಳೆಯನವರ ಜಯಂತಿ ಆಚರಣೆಯಲ್ಲಿ ಎಲ್ಲ ನನ್ನ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದು ಎಲ್ರಿಗೂ ಸಹ ಒಂದು ವಂದನೆಗಳು ಹೇಳುತ್ತಾ, ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಂತ ನಮ್ಮ ಜಿಲ್ಲಾ ಅಧ್ಯಕ್ಷರು ಶ್ರೀನಿವಾಸ್ ಶಾಪುರಣ್ಣ ಅವರಿಗೂ ಸಹ ನಾವು ಒಂದು ಹೃತ್ಪೂರ್ವಕ ವಂದನೆಗಳು ಹೇಳುತ್ತಾ, ಇವತ್ತಿನ ದಿವಸ ಹರಳೆಯನವರು ನಮ್ಮ ಒಂದು ಸಮಾಜಕ್ಕೆ ತಮ್ಮ ಒಂದು ಕೊಡುಗೆಯನ್ನು ಯಾವ ರೀತಿ ಕೊಟ್ಟಿದ್ದಾರೆ, ಬಸವಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಅವರು ನಡೆದುಕೊಂಡು ಬಂದಂತ ಅವರದೇ ಆದ ಒಂದು ನಡೆನುಡಿಯಲ್ಲಿ ಯಾವ ರೀತಿ ನಮ್ಮನ್ನು ನಮ್ಮ ಸಮಾಜವನ್ನು ಗುರುತಿಸಿದ್ದಾರೋ ಅದೇ ರೀತಿ ನಾವು ಆ ಒಂದು ಸಮಾಜವನ್ನು ನಾವು ಯಾವ ರೀತಿ ಮುಂದೆ ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರಗಳು ಹೆಚ್ಚಿಗೆ ಬೇಕಾಗುತ್ತೆ. ನಾವು ಇವತ್ತಿನ ದಿವಸ ಬರೀ ಹರಳೆಯನವರ ಜಯಂತಿ ಮಾಡದಪ್ಪ ಮುಗಿತು, ಈಗ ಸರ್ ಹೇಳಿದಂಗೆ ವರ್ಷಗೊಮ್ಮೆ ಮಾಡ್ಕೊಂಡು ಮನೆಗೆ ಹೋದೆವಪ್ಪ ಅಂತಂದ್ರೆ ಅದೇನ್ ನಮ್ಗೆ ಸಮಾಜಕ್ಕೆ ಯಾವುದೇ ರೀತಿ ಅನುಕೂಲಗಳು ಆಗೋದಿಲ್ಲ ಅಂತ ವಿಚಾರ. ಅದಕ್ಕೆ ಪ್ರತಿಯೊಬ್ಬರು ಸಮಾಜದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ, ಯುವಕರೇ ನಾಡಿನ ನಾಳೆಗಳು ಅಂತ ನಮ್ಮ ರಾಜ್ಕುಮಾರ್ ಹೇಳಿದ್ದಾರೆ. ಆ ರೀತಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಎಲ್ಲದರಲ್ಲೂ ಎಲ್ಲಾ ಬಂದ ಫಂಕ್ಷನ್ದಲ್ಲಿ ಪ್ರಚಾರ ಇದು ಮಾಡಿಕೊಂಡು ಯುವಕರ ಜೊತೆಗೆ ಹಿರಿಯರನ್ನು ಕರೆದುಕೊಂಡು ಹೋಗಿ, ಬರೀ ಯುವಕರೇ ಅಂತ ನಡೆದಿಲ್ಲ, ಹಿರಿಯರು ಅವ್ರ ಮಾರ್ಗದರ್ಶನ ಇದ್ದೇ ಇರ್ತದೆ. ಇವರೇ ಹಿರಿಯರು, ನಮ್ಗೆ ಅವ್ರ ಮಾರ್ಗದರ್ಶನ ನಾವು ನಡಿಬೇಕಾಗತ್ತೆ. ಅದಕ್ಕೆ ಹಿರಿಯರನ್ನು ಜೊತೆಗೂಡಿಕೊಂಡು ಇವತ್ತಿನ ದಿವಸ ನಮ್ಮ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಾಗಿರ್ತೈತಿ. ಅದೇ ರೀತಿ ಎಷ್ಟು ನಾವು ಇಲ್ಲಿ ರಾಜ್ಯಾದ್ಯಂತ ಅಥವಾ ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಅನ್ನೋ ಲೆಕ್ಕಾಚಾರ ನಾವು ನಡ್ಕೋಬೇಕಾಗೈತೆ. ರಾಜ್ಯಾದ್ಯಂತ ಇವತ್ತು ನಾವು ಹರಳೆ ಜಯಂತಿ ಮಾಡ್ತಾ ಇದ್ದೀವಿ. ಆ ರಾಜ್ಯಾದ್ಯಂತ ಹರಳೆ ಜಯಂತಿ ಪ್ರತಿ ಮನೆಯಲ್ಲಿ, ಪ್ರತಿ ಓಣಿಯಲ್ಲಿ, ಪ್ರತಿ ಸಮಾಜದ ಒಂದು ಒಡಗೂಡಿ ಎಲ್ಲರೂ ಕೂಡ್ಕೊಂಡು ಕಿಶಿಂದ ಒಂದು ಜಯಂತಿನ ಆಚರಣೆ ಮಾಡಿದ್ವಪ್ಪ ಅಂದ್ರ ಅದು ನಾವು ಆಚರಣೆ ಮಾಡಿದ್ದು ಇವತ್ತ ಅಲ್ಲಿ ಹೋಗಿ ಸರ್ಕಾರಕ್ಕೆ ಮುಟ್ಟಬೇಕು. ನಾವು ಎಲ್ಲ ಒಂದು ಜಯಂತಿಗಳು, ಶರಣರ ಜಯಂತಿಗಳು, ಸರ್ಕಾರದಿಂದ ಜಯಂತಿಗಳು ಆಚರಣೆ ಆಗ್ತಾ ಇದಾವ. ಇವತ್ತು ನಮ್ದು ಸ್ಪೆಷಲ್ ಆಗಿ ನಮ್ದು ಒಂದೇ ಇಲ್ಲ ಅಂತ ನಮಗೊಂದು ಭಾವನೆ ಅದ ರೀ. ಇಂಥ ಒಬ್ಬ ದೊಡ್ಡ ಶ್ರೇಷ್ಠರಲ್ಲಿ ಶ್ರೇಷ್ಠ, ಶರಣರಲ್ಲಿ ಶರಣರು ಅಂಥವ್ರೊಬ್ರು ಹರಳೆಯನವರು ಒಂದು ರಾಜ್ಯ ಸರ್ಕಾರದಿಂದ ಒಂದು ಜಯಂತಿ ಇಲ್ಲಪ್ಪ ಅಂದ್ರೆ ನಮಗ್ ಬೇಸರ ಅದ ಮನ್ಸಿಗೆ. ಯಾಕಂದ್ರೆ ಇವತ್ತ ಕಲ್ಯಾಣ ಕ್ರಾಂತಿಯ ರೂವಾರಿ, ಇವತ್ತ ಒಂದ ದಲಿತರು ಒಂದು ಮೇಲ್ವರ್ಗಕ್ಕೆ ಮೇಲ್ಗಡೆ ಬರಬೇಕಾಗಿತ್ತು ಒಂದು ಲೆಕ್ಕಾಚಾರ ನೋಡ್ಕೊಂಡಾಗ ಬಸವಣ್ಣನವರ ಒಂದು ಇದ್ರೊಳಗೆ ಕಾರಣರು ನಮ್ಮ ಹರಳೆಯನವರೇ. ಹರಳೆಯನವರು ಆವತ್ತಿನ ದಿವಸ ಅಲ್ಲಿ ಈ ಮಟ್ಟಕ್ಕೆ ಈಗ ಸರ್ ಹೇಳಿದ್ರಲ್ಲ, ನಾವು ಬಸವಣ್ಣನವ್ರಿಗೆ ನಾವು ಯಾವ ರೀತಿ ಏನೇ ಆಗ್ಲಿ ಹೆಂಗಾಗ್ಲಿ ನಮಗೆ ತೊಂದರೆ ಆಗ್ಲಿ ನಡ್ಕೊಂತ ಹೋಗ್ಲಿ, ಯಾವ ರೀತಿ ಹೋಗ್ಲಿ ಕಾಣಲೇಬೇಕು ಅಂತೇಳಿ ಅನ್ನೋ ಒಂದು ಲೆಕ್ಕಾಚಾರನಾಗ ಯಾವ ರೀತಿ ಅಲ್ಲಿ ಕಲ್ಯಾಣಕ್ಕೆ ಹೋದ್ರಲ್ಲ, ಆ ಕಲ್ಯಾಣದಲ್ಲಿ ಅವ್ರು ಹೋಗಿದ್ರಿಂದ ಇವತ್ತು ಕಲ್ಯಾಣ ಕ್ರಾಂತಿ ಆಯ್ತು. ಕಲ್ಯಾಣ ಕ್ರಾಂತಿ ರೂವಾರಿ ಅವರೇ ಅದಾರ. ಮತ್ ಇವತ್ತು ಅವ್ರು ಅಲ್ಲಿ ಹೋಗಿದ್ರಿಂದ ಇನ್ನೊಂದು ಹೇಳ್ತೀನಿ, ಯಾವ್ದ್ರಿ ಲಿಂಗಾಯತ ಅನ್ನೋದು ಒಂದು ಪದ ಅಲ್ಲಿ ಎದ್ದು ಬಂತ್ರಿ. ಇವತ್ತು ಅವತ್ತಿಗೆ ಲಿಂಗಾಯತ ಪದ ಅದಕ್ಕಿಂತ ಮುಂಚೆ ಇದ್ದಿತ್ತಲ್ಲ. ಅಲ್ಲಿ ಲಿಂಗಾಯತರು ನಾವು ಬರೀ ಆ ಲಿಂಗಾಯತರ ಸೈಡ್ ಹೊರಗಿನ ಲಿಂಗಾಯತರಲ್ಲ, ನಾವು ಇವತ್ತು ಜಾತಿಲಿ ಸಮಗಾರ ಇದ್ದಿರ್ಬೇಕು. ಬಟ್ ನಾವು ಲಿಂಗಾಯತ ಸಮಗಾರ ಅನ್ನೋ ಒಂದು ವಿಚಾರದಲ್ಲಿ ನಾವು ಎಲ್ಲರೂ ತೊಡ್ಕೊಂಡಿದ್ದೇವೆ. ಎಲ್ಲಾ ಜಾತಿಗಿಂತಲೂ ನಾವು ಶ್ರೇಷ್ಠ ಜಾತಿ ನಮ್ಮ ಸಮಗಾರ ಲಿಂಗಾಯತ ಜಾತಿ ಲೆಕ್ಕನಾಗಿದ್ದೇವೆ. ಅದಕ್ಕೆ ಅವರ ಒಂದು ಮಾರ್ಗದರ್ಶನದಾಗ ಅವರು ಬಂದ ನಡೆನುಡಿಯಲ್ಲಿ ನಾವು ಎಲ್ಲರೂ ಕೂಡ
ಮುಂದ ನಮ್ಮ ಸಮಾಜವನ್ನು ಬೆಳೆಸ್ಕೊಂಡು ಹೋದೇವಪ್ಪ ಅಂದಾಗ ಅವ್ರಿಗೊಂದು ನಾವು ಮರ್ಯಾದೆ ಕೊಟ್ಟಂಗ ಆಕೈತಿ. ಅವ್ರದೊಂದು ನಡೆ ನುಡಿಯ ಒಂದು ದಾರಿಗಳು ನಾವು ಹುಡ್ಕೊಂಡು ಬಂದಂಗ ಆಗ್ತೈತಿ. ಸುಮ್ನೆ ನಾವು ಒಂದು ಜಯಂತಿ ಮಾಡ್ಕೊಂಡು ಹೊಂಟೀವಿ, ಸುಮ್ನೆ ನಾವು ಅಲ್ಲೊಂದ್ ಇಲ್ಲೊಂದು ಮೆಸೇಜ್ ಹಾಕ್ತೇವಿ ಯಾರನ್ನು. ಎಲ್ಲರೂ ಉತ್ಸುಕತೆಯಿಂದ ಶಿವಶರಣ ಹರಳಯ್ಯನವರ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರೂ ಸಮಾಜದ ಬಾಂಧವರು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ನಮಗೆಲ್ಲರೂ ಧನ್ಯವಾದಗಳನ್ನು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಸ್ಥಾನವನ್ನು ಹೊಂದಿರತಕ್ಕಂಥ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೇದಿಕೆ ಮೇಲೆ ಆಗಿದ್ದಾದಂಥ ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ ಶಾಪೂರ್ ಅವರೇ ಮತ್ತು ಹಿರಿಯರಾದಂಥ ಮುತ್ತನ ಕಬಾಡಿ ಅವರೇ ಮತ್ತು ಯುಗಾದಿ ಮತ್ತು ಸಮಾಜದ ಹಿತಚಿಂತಕರು ಆದ ಶಾಂತಿವೀರ್ ಮಲ್ಲಪ್ಪ ಅವರೇ ಮತ್ತು ನಮ್ಮ ಗುರಾಪುರ ಪೀಠದ ಹಿರಿಯರಾದಂಥ ಬಸಣ್ಣ ಸಂತೋಷ್ ಕಬಾಡಿ ಅವರೇ ಪತ್ರಕರ್ತರು ಮತ್ತು ಸಮಾಜ ಅದೇ ರೀತಿಯಾಗಿ ಯೋಗಾಭ್ಯಾಸ ಅಕಾಡೆಮಿಯ ಯುವಜನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪ ಕಟ್ಟಿಮನಿಯವರಿಗೆ ಶಾಮರಾವ್ ಅವರಿಂದ ಲೋಕಾರ್ಪಣೆ. ಕೈ ಕೊಡ್ರಿ ಅಲ್ಲಿ ಫೋಟೋ ಅಂತ ಸಾಡಿಗಿತ್ತು. ಧನ್ಯವಾದಗಳು. ಪುಷ್ಪಾರ್ಪಣೆಯನ್ನು ನೆರವೇರಿಸಿರ್ತಕ್ಕಂಥ ಎಲ್ಲ ಮಹೋದರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿವಶರಣ ಹರಳಯ್ಯ ಮತ್ತು ಶಿವಶರಣಿ ಕಲ್ಯಾಣ ಭವನ ದೈವದ ಅಂಗವಾಗಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಬಡ್ಡಿಯವರು ಒಂದೆರಡು ಮಾತುಗಳನ್ನು